ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬರ್ ಕ್ರಿಯೇಟರ್ ನೋಡಲೇಬೇಕಾದ ಒಂದು ಪ್ರಮುಖ ಅಪ್ಡೇಟ್ ಬಗ್ಗೆ ಇದೆ. ನಿಮ್ಮ ಚಾನಲ್ ಮಾನಿಟೈಸ್ ಆಗಿರಲಿ ಅಥವಾ ಇನ್ನೂ ಆಗದೇ ಇರಲಿ, ಈ ಮಾಹಿತಿ ನಿಮಗೆ ತುಂಬ ಉಪಯೋಗವಾಗುತ್ತೆ. ಯಾಕಂದರೆ ಯೂಟ್ಯೂಬ್ ತನ್ನ ಇನ್ನಥೆಂಟಿಟಿ ಕಂಟೆಂಟ್ ಪಾಲಿಸಿಯಲ್ಲಿ ಒಂದು ಪ್ರಮುಖ ಬದಲಾವಣೆ ಮಾಡಿದೆ. ಹಾಗಾದರೆ ಏನು ಬದಲಾವಣೆ ಆಗಿದೆ, ಇದರಿಂದ ಕ್ರಿಯೇಟರ್ಗಳಿಗೆ ಏನು ಪ್ರಯೋಜನ, ಸಂಪೂರ್ಣವಾಗಿ ಸ್ನೇಹಿತರೆ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಬಂದಿರೋ ಈ ಹೊಸ ಅಪ್ಡೇಟ್ನಲ್ಲಿ ಏನಿದೆ ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲು ಏನಾಗ್ತಿತ್ತು ಅಂದರೆ, ಈ ಹಿಂದೆ ನಿಮ್ಮ ಚಾನಲನ್ನು ಇನ್ನಥೆಂಟಿಟಿ ಕಂಟೆಂಟ್ ಕಾರಣದಿಂದ ಯೂಟ್ಯೂಬ್ ಡಿಮಾನಿಟೈಸ್ ಮಾಡಿದರೆ, ಡಿಮಾನಿಟೈಸ್ ಯಾಕೆ ಆಯಿತು ಅಂತ ಇಮೇಲ್ನಲ್ಲಿ ಕೇವಲ ಇನ್ನಥೆಂಟಿಟಿ ಕಂಟೆಂಟ್ ಅಂತ ಮಾತ್ರ ಬರ್ತಿತ್ತು ಸ್ನೇಹಿತರೆ. ಆದರೆ ನಿಜವಾದ ಸಮಸ್ಯೆ ಏನು, ಕಾರಣ ಏನು, ಯಾವ ರೀತಿಯ ಕಂಟೆಂಟಿಂದ ಈ ಸಮಸ್ಯೆ ಉಂಟಾಯಿತು, ಬಂತು, ಏನು ಸರಿಪಡಿಸಬೇಕು, ಇವುಗಳ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಸಿಗ್ತಿರ್ಲಿಲ್ಲ. ಇದರಿಂದ ಸಾವಿರಾರು ಕ್ರಿಯೇಟರ್ಗಳು ಗೊಂದಲಕ್ಕೆ ಒಳಗಾಗ್ತಿದ್ರು. ಈಗ ಯೂಟ್ಯೂಬ್ ಏನು ಬದಲಾವಣೆ ಮಾಡಿದೆ ಅಂದರೆ, ಯೂಟ್ಯೂಬ್ ಈ ಪಾಲಿಸಿಯನ್ನು ಇನ್ನಷ್ಟು ಸ್ಪಷ್ಟಗೊಳಿಸಿದೆ ಸ್ನೇಹಿತರೆ. ಇನ್ನು ಮುಂದೆ ಕೇವಲ ಇನ್ನಥೆಂಟಿಟಿ ಕಂಟೆಂಟ್ ಅಂತ ಇಮೇಲ್ ಕಳಿಸೋದಿಲ್ಲ. ಇದೊಂದು ಗುಡ್ ನ್ಯೂಸ್ ಇದೆ. ಬದಲಿಗೆ ಯಾವ ಕಾರಣದಿಂದ ಸಮಸ್ಯೆ ಉಂಟಾಗಿದೆ ಎಂಬುದನ್ನು ಕೆಟಗರಿ ಸಹಿತ ನಿಮಗೆ ತಿಳಿಸುತ್ತೆ ಸ್ನೇಹಿತರೆ. ಈಗ ಈ ಪಾಲಿಸಿಯನ್ನು 3 ಪ್ರಮುಖ ಕೆಟಗರಿಗಳಾಗಿ ವಿಂಗಡಿಸಲಾಗಿದೆ ಸ್ನೇಹಿತರೆ. ಕೆಟಗರಿ 1 ಜೆನರಿಕ್ ಆ್ಯಂಡ್ ರಿಪಿಟೇಟಿವ್ ಕಂಟೆಂಟ್. ಇದರ ಅರ್ಥ ಏನು? ಒಂದೇ ರೀತಿಯ ವಿಡಿಯೋಗಳನ್ನು ಮತ್ತೆ ಮಾಡೋದು, AI ಬಳಸಿ ಒಂದೇ ಮಾದರಿಯ ಕಂಟೆಂಟ್ ತಯಾರಿಸೋದು, ಇತರರ ಸ್ಕ್ರಿಪ್ಟ್ ಬಳಸಿ ಕಾಪಿ ಮಾಡೋದು, ಅತಿ ಕಡಿಮೆ ಬದಲಾವಣೆ ಮಾಡಿ ಅದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡೋದು, ಹೊಸ ಮಾಹಿತಿ ಅಥವಾ ನಿಮ್ಮದೇ ಕೊಡುಗೆ ಇಲ್ಲದಿರುವುದು, ಸೇರಿಸದೇ ಇರೋದು, ಇಂಥ ಕಂಟೆಂಟ್ ಹೆಚ್ಚು ಇದ್ದರೆ ಈ ಕೆಟಗರಿ ಅಡಿಯಲ್ಲಿ ಸಮಸ್ಯೆ ನಿಮ್ಮ ಚಾನಲ್ಗೆ ಬರ್ಬೋದು. ಕೆಟಗರಿ 2 ಅನ್ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಆಫ್ ಪುಟ್ಟಿಂಗ್ ಕಂಟೆಂಟ್ ಸ್ನೇಹಿತರೆ. ಈ ಕೆಟಗರಿ ಯಾವ ಕಂಟೆಂಟ್ಗೆ ಅನ್ವಯಿಸುತ್ತದೆ ಅಂದರೆ, ವ್ಯೂವರ್ಸ್ಗೆ ಯಾವುದೇ ಉಪಯೋಗವಿಲ್ಲದ ವಿಡಿಯೋಗಳು, ಕ್ಲಿಕ್ ಬೇಟ್ ಕಂಟೆಂಟು, ಆಟೋ ಜನರೇಟೆಡ್ ಸ್ಲೈಡ್ ಶೋ ವಿಡಿಯೋಸು, ಲೋ ಎಫರ್ಟ್ ಕಂಟೆಂಟು, ಸ್ಪ್ಯಾಮ್ ರೀತಿಯ ವಿಡಿಯೋಗಳು, ಅರ್ಥವಿಲ್ಲದ ಅಥವಾ ಖಾಲಿ ಕಂಟೆಂಟ್, ವೀಕ್ಷಕರಿಗೆ ಮೌಲ್ಯ ಕೊಡದೇ ಇರುವಂಥ ಕಂಟೆಂಟ್ ಈ ವಿಭಾಗಕ್ಕೆ ಸೇರುತ್ತೆ ಸ್ನೇಹಿತರೆ. ಇನ್ನು ಕೆಟಗರಿ 3 AI ಪರ್ಸನ್ಸ್ ರಿಲೇಟೆಡ್ ಮತ್ತು ಸೆನ್ಸಿಟಿವ್ ಟಾಪಿಕ್ಸ್. ಈ ಕೆಟಗರಿ ವಿಶೇಷವಾಗಿ AI ಕಂಟೆಂಟ್ ಮಾಡುವವರು ಗಮನಿಸಬೇಕು ಸ್ನೇಹಿತರೆ. AI ಅವತಾರ ಅಥವಾ AI ಪರ್ಸನ್ ಬಳಸಿ ಈ ರೀತಿಯ ವಿಡಿಯೋಗಳ ಬಗ್ಗೆ ತಪ್ಪು ಅಥವಾ ಮಿಸ್ಲೀಡಿಂಗ್ ಮಾಹಿತಿ ನೀಡೋದು ಸ್ನೇಹಿತರೆ. ಯಾವುದು ಅಂದರೆ ಡಾಕ್ಟರ್ಸು, ಪೊಲೀಸು, ಗೌರ್ಮೆಂಟದ್ದು, ಜಡ್ಜಸ್ ಬಗ್ಗೆ, ನ್ಯೂಸು, ವಾರು, ಡೆತ್ತು, ಕ್ರೈಮು, ಪೊಲಿಟಿಕ್ಸು, ಇಂಥ ಸೆನ್ಸಿಟಿವ್ ವಿಷಯಗಳಲ್ಲಿ AI ವ್ಯಕ್ತಿಗಳನ್ನು ಬಳಸಿಕೊಂಡು ಜನರನ್ನು ತಪ್ಪು ದಾರಿಗೆಳೆಯುವ ಕಂಟೆಂಟ್ ಮಾಡಿದರೆ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ. ಇನ್ನು ಈ ಅಪ್ಡೇಟ್ನ ದೊಡ್ಡ ಪ್ರಯೋಜನ ಏನು ಅಂತ ನೋಡೋದಾದರೆ ಸ್ನೇಹಿತರೆ, ಹಿಂದೆ ಕಾರಣ ಗೊತ್ತಾಗ್ತಿರ್ಲಿಲ್ಲ, ಹೌದಾ ಸ್ನೇಹಿತರೆ? ಈಗ ಯಾವ ಕೆಟಗರಿ ಕಾರಣದಿಂದ ನಿಮ್ಮ ಚಾನಲ್ಗೆ ಸಮಸ್ಯೆ ಬಂದಿದೆ ಎಂಬುದನ್ನು ಯೂಟ್ಯೂಬ್ ಸ್ಪಷ್ಟವಾಗಿ ತಿಳಿಸುವ ಸಾಧ್ಯತೆ ಇದೆ ಸ್ನೇಹಿತರೆ. ಅದರಿಂದ ನೀವು ನಿಮ್ಮ ಕಂಟೆಂಟನ್ನು ಸರಿಪಡಿಸಿ ಅಗತ್ಯ ಬದಲಾವಣೆ ಮಾಡಿ ನಂತರ ಮತ್ತೆ ಮಾನಿಟೈಸೇಷನ್ ರಿವ್ಯೂ ಅಥವಾ ಅಪೀಲ್ಗೆ ನೀವು ಸಲ್ಲಿಸಬಹುದು. ಸುಲಭ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಒಂದು ಮುಖ್ಯ ವಿಷಯ ಏನು ಅಂದರೆ, ಈ ಅಪ್ಡೇಟ್ ಬಂದಿದೆ ಅಂದರೆ ಇನ್ನಥೆಂಟಿಟಿ ಕಂಟೆಂಟ್ ಪಾಲಿಸಿ ತೆಗೆದು ಹಾಕಲಾಗಿದೆ ಅಂತ ಅರ್ಥ ಅಲ್ಲ. ಪಾಲಿಸಿ ಇನ್ನೂ ಇದೆ. ಆದರೆ ಈಗ ಯೂಟ್ಯೂಬ್ ಕಾರಣವನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ ಮಾಡ್ತಿದೆ. ಆದ್ದರಿಂದ ಯಾವಾಗಲೂ ಒರಿಜಿನಲ್ಲು, ಹೆಲ್ಪ್ಫುಲ್ ಮತ್ತು ವ್ಯೂವರ್ಸ್ಗೆ ವ್ಯಾಲ್ಯೂ ಕೊಡೋ ಕಂಟೆಂಟ್ ಮಾಡುವುದೇ ಉತ್ತಮ ಅಂತ ನನ್ನ ಅನಿಸಿಕೆ. ಕೊನೆ ಮಾತು ಸ್ನೇಹಿತರೆ, ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದು ಸರಿನೋ ತಪ್ಪು ಅಂತ ಹೇಳಿ. ಇದು ಕ್ರಿಯೇಟರ್ಸ್ಗಳಿಗೆ ಸಹಾಯವಾಗುತ್ತಾ ಹೇಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಉಪಯೋಗವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಸಂಬಂಧಿತ ಇಂಥ ಪ್ರಮುಖ ಅಪ್ಡೇಟ್ಗಳನ್ನು ಕನ್ನಡದಲ್ಲಿ ಮೊದಲಿಗೆ ತಿಳಿದುಕೊಳ್ಳಲು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.